ಮನಸ್ವಿ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಗೌಡ. ಇಂದು ನಮ್ಮ ಚಾನಲ್ಗೆ ಪ್ರಮುಖ ಅತಿಥಿಯಾಗಿ ಟ್ರಾನ್ಸ್ಜೆಂಡರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ದಿನನಿತ್ಯ ಜೀವನದಲ್ಲಿ ಅವರ ಕಷ್ಟಗಳೇನು, ಅವರ ಪ್ರಾಬ್ಲಮ್ಸ್ ಏನು, ಅವರೊಂದಿಗೆ ಚರ್ಚೆ ಮಾಡೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಳಿ ಮೇಡಮ್, ತಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯ ಒಂದು ಕಷ್ಟಗಳನ್ನು ಅನುಭವಿಸ್ತಿದ್ದೀರಾ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಿಯಾಂಕ್ ಅಂತ. ಮೂಲತಃ ನಾನು ಯಾದಗಿರಿ ಡಿಸ್ಟಿಕ್ಕು ಶಾಪುರ ತಾಲೂಕಿನ ಒಂದು ಹಳ್ಳಿ ಹಣಬಿ ಗ್ರಾಮ ಅಂತ. ಸೊ ನಾನು ಒಂದು 8-10 ವರ್ಷಗಳಿಂದ ನಾನು ಯಾದಗಿರಿಯಲ್ಲೇ ವಾಸ ಮಾಡ್ತಾ ಇದ್ದೀನಿ. ನನ್ನ ಎಜುಕೇಷನ್ ಬಂದು MA B.Ed ಕಂಪ್ಲೀಟ್ ಆಗಿದೆ. ಪ್ರಸ್ತುತ ನಾನು ಇವಾಗ ಒಂದು NGOದಲ್ಲಿ ANM ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ಈ ಟ್ರಾನ್ಸ್ಜೆಂಡರ್ನ ಲಕ್ಷಣಗಳು ನಿಮಗೆ ಯಾವಾಗ ಕಂಡು ಬಂದವು? ಈ ಲಕ್ಷಣಗಳು ನಮ್ಗೆ ಯಾವಾಗ ಕಂಡು ಬಂದ್ರಂದರೆ ಸುಮಾರು ನಾನು 7th ಅಥವಾ 8th ಇರಬೇಕಾದ್ರೆ ಈ ಲಕ್ಷಣಗಳು ನನಗೆ ಸ್ವಲ್ಪ ಗೊತ್ತಲ್ಲಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಒಂದು ಬರ್ತಾ ಅದು ಹಾರ್ಮೋನ್ಸ್ಗಳೆಲ್ಲ ಜಾಸ್ತಿಯಾಗಿ ನನ್ನ ಭಾವನೆಗಳೇನು, ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ ಸ್ವಲ್ಪ ನನಗೆ ಅರಿವಾಯಿತು. ಸೊ ಅಲ್ಲಿಂದನೇ ಆ ಜರ್ನಿ ನನಗೆ ಸ್ಟಾರ್ಟ್ ಆಗಿದೆ. ಮೊಟ್ಟ ಮೊದಲ ಬಾರಿಗೆ ಈ ಲಕ್ಷಣಗಳು ಕಂಡು ಬಂದಾಗ ನೀವು ಯಾರ ಹತ್ರ ಹಂಚ್ಕೊಂಡ್ರಿ? ಫಸ್ಟ್ ಆಫ್ ಆಲ್ ನನಗೆ ಈ ಥರ ಭಾವನೆಗಳು ಕಂಡು ಬಂದಾಗ ತುಂಬ ಭಯ ಆಗಿತ್ತು. ಸೊ ಯಾರು ಇಲ್ಲೇನೋ, ನನಗೆ ಈ ಥರ ಆಗ್ತಿದೆಯೇನೋ, ಏನು ಮಾಡೋದು, ಯಾರ ಹತ್ರ ಹೋಗೋದು, ಎಲ್ಲಿ ಹೋಗೋದು ಅಂತ ತುಂಬ ಗೊಂದಲದಲ್ಲಿದ್ದೆ. ಅವಾಗ ತುಂಬ ಭಯನೂ ಪಟ್ಟಿದ್ದೆ. ಆಮೇಲೆ ನನಗೆ ಸಪೋರ್ಟಿಗಾಗಿ ಆಶಿಕಿರಣ ಸಾಮಾಜಿಕ ಸೇವಾ ಸಂಸ್ಥೆ ಅಂತ ಯಾದಗಿರಿ ಡಿಸ್ಟಿಕಲ್ಲಿದೆ. ಅದು ಸಮುದಾಯ ಆಧಾರಿತ ಸಂಸ್ಥೆ. ಆ ಸಂಸ್ಥೆ ನನಗೆ ಕನೆಕ್ಟ್ ಆಯಿತು. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು. ಸೊ ಹಿಂಗೆ ಜರ್ನಿ ಮುಂದೆ. ಅಂದರೆ ಈ ಲಕ್ಷಣಗಳು ಕಂಡು ಬಂದಾಗ ನೀವು ಫ್ಯಾಮಿಲಿ ಜೊತೆ ಏನಾದರೂ ಹಂಚ್ಕೊಂಡ್ರ? ಸ್ಟಾರ್ಟಿಂಗ್ ಎಲ್ಲ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಬೇಕಾದ್ರೆ ತುಂಬ ಭಯ ಆಯಿತು. ಹಂಚ್ಕೊಂಡ್ರೆ ಇಲ್ಲಿ ಫ್ಯಾಮಿಲಿಯಿಂದ ಹೊರಗಡೆ ಹೋಗ್ಬಿಡ್ತೀನೇನೋ ಅಥವಾ ಎಲ್ಲ ಏನೋ ಸಂಬಂಧಿಕರನ್ನ ಕಳ್ಕೊತೀನಿ ಅನ್ನೋ ಒಂದು ಭಯದಿಂದ ಸೊ ನಾನು ಆವಾಗ ಹಂಚ್ಕೊಳ್ಳಿಲ್ಲ, ಅವ್ರ ಹತ್ರ ನಾನು ಹಂಚ್ಕೊಳ್ಳಿಲ್ಲ. ಸುಮಾರು ಸ್ವಲ್ಪ 2-3 ವರ್ಷಗಳಾದ ನಂತರ ಏನೋ ಹಿಂಗೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಆ ಇಂಟರ್ವ್ಯೂ ವಿಡಿಯೋ ನಮ್ಮ ಮನೆಯವ್ರಿಗೆ ಗೊತ್ತಾಯಿತು. ಆವಾಗ ಮನೆಯವ್ರಿಗೆ ಆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದ ತಕ್ಷಣ ನಾವು ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ನಮ್ಮ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಅವಾಗ ಅವರು ಖುಷಿಯಿಂದ ಒಪ್ಕೊಂಡು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ವಿ. ಈಗ ನೀವು ಆ ಲಕ್ಷಣಗಳು ಕಂಡು ಬಂದಾಗ ಈ ಸಮುದಾಯವ್ರನ್ನ, ಈ ಟ್ರಸ್ಟ್ ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ವಿಚಾರ ಯಾರು ಹೇಳ್ಕೊಟ್ರು? ನಿಮಗೆ ವಿಚಾರ ಬಂತ, ಇಲ್ಲ ಆದರೆ ಯಾರಾದರೂ ನಿಮ್ಮ ಸನ್ನಿಹಿತರು ಹೆಲ್ಪ್ ಮಾಡಿದ್ರ? ಇಲ್ಲ, ಆವಾಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು ಕೆಲವೊಬ್ರು PR ಆಗಿ ಬೇರೆ ಬೇರೆ ಡಿಸ್ಟಿಕಲ್ಲಿ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಶಾಪುರಲ್ಲಿ ಓದ್ತಿದ್ದೆ. ಎಷ್ಟು ಸೆಕೆಂಡ್ ಇಯರ್ ಓದ್ತಿದ್ದೆ. ಸೆಕೆಂಡ್ ಇಯರ್ ಓದುವಾಗ ಹಿಂಗೆ ಒಬ್ಬರು ಪರಿಚಯ ಆದರು. ನಮ್ಮ ಆಫೀಸ್ ಇದೆ, ನಿಮಗೆ ಏನು ಬೇಕಾದೆಲ್ಲ ಸೌಲಭ್ಯ ಸಿಗುತ್ತೆ, ಅಲ್ಲಿ ನೀವು ಎಜುಕೇಷನ್ ಮುಂದುವರಿಸ್ಬೋದು, ಅದಕ್ಕೆ ಹೆಲ್ಪ್ ಮಾಡ್ತಾರಂತ ಹೇಳಿದಾಗ ಹೋಗಿ ಆ ಸಂಸ್ಥೆಗೆ ನಾವು ಕನೆಕ್ಟ್ ಆದ್ವಿ. ಅಲ್ಲಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಮ ಸಂಸ್ಥೆ ನಿಮಗೆ ಸಹಾಯ ಮಾಡಿತು? ಸೊ ಫಸ್ಟ್ ಆಫ್ ಆಲ್ ನನಗೆ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಸಂಸ್ಥೆ ತುಂಬ ಸಪೋರ್ಟ್ ಮಾಡಿದೆ. ಸ್ವಲ್ಪ ಕೆಲವೊಂದು ಲೋನ್ಗಳು ಕೊಡಿಸ್ತು. ಆ ಲೋನಿಂದ ಅಮೌಂಟಿಂದ ನಾನೇನು ಮಾಡಿದೆ, ನನ್ನ ಎಜುಕೇಷನ್ ಮುಂದುವರಿಸಿದೆ. ಸೆಕೆಂಡ್ ಇಯರಿಂದ MA B.Ed ಕಂಪ್ಲೀಟ್, ನಂದು MA B.Ed ಮೈಸೂರು ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಆಯಿತು. ಅಲ್ಲಿವರೆಗೂ ನನಗೆ ಸಂಸ್ಥೆ ತುಂಬ ಸಪೋರ್ಟಿವ್ ಆಗಿದೆ. ಕೆಲವೊಂದ್ಸಲ ಓದಬೇಕಾದ್ರೆ ಅಡೆತಡೆಗಳು ಇರ್ತವೆ, ಕೆಲವೊಂದು ಕ್ರೈಸಸ್ಸು ಈ ಥರ ಅಂತಂದಾಗ ಸಂಸ್ಥೆ ತುಂಬ ಸಪೋರ್ಟ್ ಮಾಡಿದೆ ಸರ್. ನೀವು ಕಾಲೇಜ್ಗೆ ಆಗಿರ್ಬೋದು, ಕಾಲೇಜಲ್ಲಿ ಹುಡುಗರ ಜೊತೆ ಏನಾದರೂ ನಿಮಗೆ ತೊಂದರೆ ಕೊಡುವುದು ಆಗಲಿ, ಯಾವುದಾದ್ರೂ ಅವಮಾನ ಸ್ಥಿತಿಯಾಗಿ ಒಂದು ಸನ್ನಿವೇಶಗಳನ್ನು ಎದುರ್ಕೊಂಡಿದ್ರೆ ನೀವು? ಸುಮಾರು ಸಲ ಆ ಸನ್ನಿವೇಶಗಳನ್ನ ನಾನು ಎದುರಿಸಿದ್ದೀನಿ. ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಹಿಂದೆ ಸರಿದ್ರೆ ಮುಂದೆ ಹೋಗಿ ನನ್ನ ಬಗ್ಗೆ ಮಾತಾಡ್ಕೊಳ್ಳೋರು. ಇವನೇನು ಹಿಂಗೆ ನಡೀತಾನೆ, ಜಾಸ್ತಿ ಹೆಣ್ಮಕ್ಳ ಜೊತೆ ಇರ್ತಾನೆ, ಅವನು ವಾಯ್ಸ್ ಟೋನ್ ಚೇಂಜ್ ಇದೆ, ಈ ಥರ ಎಲ್ಲ ಅವ್ರನ್ನ ನಾನು ನಡೆಯೋ ಸ್ಟೈಲಲ್ಲಿ ಅವ್ರು ನಡೆದಿಗೆಸಿ ತೋರಿಸೋರು. ಅವಾಗ ತುಂಬ ಹಿಂಸೆ ಆಗ್ತಿತ್ತು ಸರ್. ಅವಾಗ ಮೇಡಮ್, ನೀವು ವಿದ್ಯಾಭ್ಯಾಸ ಸಮಯದಲ್ಲಿ ಯಾವ ಒಂದು ಅಂದರೆ ಲೇಡೀಸ್ ಥರ ಇದ್ರಾ, ಇಲ್ಲಾಂದರೆ ಬಾಯ್ಸ್ ಡ್ರೆಸ್ ಯೂಸ್ ಮಾಡ್ತಿದ್ರಾ? ಇಲ್ಲ, ನಂದು MA B.Ed ಕಂಪ್ಲೀಟ್ ಆಗೋಗಂಟೂ ನಾನು ಪ್ಯಾಂಟ್ ಶರ್ಟಲ್ಲಿ ಇದ್ದೆ, ಇದು ಮಾಡಿದೆ. ಸೊ ಈ ವಿದ್ಯಾಭ್ಯಾಸ ಆದಮೇಲೆ ನೀವು ಕಂಟಿನ್ಯೂ ಆಗಿ ಏನಾದರೂ ಜಾಬ್ ಹುಡ್ಕೊಂಡ್ರೆ, ಇಲ್ಲಾಂದರೆ ಕೆಲವೊಂದು ಇದಾವಲ್ಲ ನಿಮ್ಮ ಅದರಲ್ಲಿ ಭಿಕ್ಷಾಟನೆ ಮಾಡ್ಬೋದು, ಇನ್ನಿತರ ಆ್ಯಕ್ಟಿವಿಟೀಸ್ ಆಗಿರ್ಬೋದು? ನಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಾನು ಗೌರ್ಮೆಂಟ್ ಜಾಬ್ ತಗೋಬೇಕಂತ ತುಂಬ ಪ್ರಯತ್ನ ಪಟ್ಟೆ. ಇನ್ನೂ ಆ ಪ್ರಯತ್ನದಲ್ಲಿ ಇದ್ದೀನಿ ನಾನು. ಸೊ ನನಗೆ ಭಿಕ್ಷಾಟನೆ ಮತ್ತು ಬೇರೆ ಕೆಲಸ ನಂಗೆ ಸೂಟ್ ಅಲ್ಲ ಅಂತ ಅನಿಸ್ತು. ನಾನೇನು ಮಾಡಿದೆ, ಒಂದು NGOದಲ್ಲಿ ಕೆಲಸ ಮಾಡಬೇಕು, ಅದೆಷ್ಟು ಬರುತ್ತೋ ಸರಿ
ನಾನು ಆ ಕೆಲಸದ ಜೊತೆಗೆ ಓದಬೇಕು ಅಂತ ಡಿಸೈಡ್ ಮಾಡಿ ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಓದ್ಕೊಂಡಿದ್ದೀನಿ ಸರ್. ಇನ್ನಾದ್ರೂ ಈ ಎನ್ ಜಿ ಒ ಅಲ್ಲಿ ನಿಮಗೆ ಕೆಲಸ ಕೊಡೋಕ್ಕೆ ಪ್ರಮುಖ ಕಾರಣಕರ್ತರು ಯಾರು? ಎನ್ ಜಿ ಒದಲ್ಲಿ ಕೆಲಸ ಕೊಡೋಕ್ಕೆ ಪ್ರಮುಖ ಕಾರಣಕರ್ತರಂದರೆ ಬಸವರಾಜ್ ಅಂತ ಅಲಿಯಾಸ್ ಬಸಮ್ಮ ಅಂತ. ಅವರು ನಮ್ಮನ್ನು ಗುರುತಿಸಿ ಓದಿದ್ದೀರಿ ಕೆಲಸ ಮಾಡಿ ಅಂತ ಸ್ಟಾರ್ಟಿಂಗಲ್ಲೇ ಅವರು ನಮ್ಮ ಕೆಲಸಕ್ಕೆ ತೊಗೊಂಡ್ರು. ಸ್ಟಾರ್ಟಿಂಗ್ 10,000 ಇತ್ತು ನನಗೆ ಸಂಬಳ. ಸೊ ಅವರಿಂದ ನಾನು ಇಲ್ಲಿವರೆಗೂ ಅದೇ ಕೆಲಸನೇ ಮತ್ತೆ ಅಲ್ಲಿಂದ ಮೇಲೆ ಏರ್ಕೊಂತಾನೆ ಬಂದಿದ್ದೀನಿ ಸರ್. ಈಗ ನೀವು ಎಲ್ಲಿರ್ತೀರಾ ಮೇಡಮ್? ನಾನು ಯಾದಗಿರಿಯಲ್ಲಿ ಇರ್ತೀನಿ. ಯಾದಗಿರಿಯಲ್ಲಿ ಏನು ಸ್ವಂತ ನಿಮ್ಮದೇ ಅಂತ ಒಂದು ಏನಾದರೂ ಸಂಸ್ಥೆಯಿಂದ ಏನಾದರೂ ರೂಮ್ ಏನಾದರೂ ಇದೆ, ಇಲ್ಲಾಂದರೆ ಪ್ರೈವೇಟ್ ಆಗಿ ಯಾರ್ದು ಅವ್ರು ಇರ್ತೀರಾ? ಸರ್ ನಮ್ಮದೇ ಅಂತ ಸ್ವಂತ ರೂಮ್ ಏನಿಲ್ಲ, ಎಲ್ಲರೂ ಬಾಡಿಗೆ ತಗೊಂಡು ಬಾಡಿಗೆಲಿ ಇದ್ದೀವಿ ಸರ್. ಈಗ ಗೌರ್ಮೆಂಟಿಂದ ನಿಮಗೆ ಏನಾದರೂ ಸವಲತ್ತುಗಳು ಬರ್ತಾ ಇದ್ದಾವ? ಗೌರ್ಮೆಂಟಿಂದ ಏನು ಸೌಲಭ್ಯ ಅಂದರೆ ಇವಾಗ ಗೌರ್ಮೆಂಟಿಂದ 1% ರಿಸರ್ವೇಷನ್ ಸಿಕ್ಕಿದೆ ನನಗೆ ಜಾಬಲ್ಲಿ. ಅದು ಬಿಟ್ಟರೆ ವರ್ಷಕ್ಕೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಫಸ್ಟ್ 50 ಕೊಡ್ತಿದ್ರು, ಇವಾಗ 30 ಅಂತ ಮಾಡಿದ್ದಾರೆ ಸಹಾಯಧನ. ಅಂದರೆ ಏನಾದರೂ ಆದಾಯ ಉತ್ಪನ್ನ ಚಟುವಟಿಕೆ ಮಾಡಲಿಕ್ಕೆ 30,000 ರೂಪಾಯಿ ಒಂದು ಸಾರಿ ಲೋನ್ ಕೊಡ್ತಿದ್ರು. ಮತ್ತು ಈಗ ಮೈತ್ರಿ ಯೋಜನೆ ಅಂತ ಮಾಡಿದ್ದಾರೆ, ಅದು 800 ರೂಪಾಯಿ ಬರುತ್ತೆ, ಇವಾಗ 1200 ಬರುತ್ತೆ ಅಂತ ಹೇಳಿದರೆ. ಅದು ಬಿಟ್ಟರೆ ಮತ್ತೆ ಯಾವ ಸೌಲಭ್ಯ ಇಲ್ಲ ಸರ್. ಈ ಗೃಹಲಕ್ಷ್ಮಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದರೆ ತುಂಬ ಖುಷಿ. ಸರ್ಕಾರಕ್ಕೆ ತುಂಬ ಸ್ವಾಗತ ಮಾಡ್ತೀನಿ ನಾನು. ಯಾಕಂದರೆ ನಮ್ಮನ್ನು ಗುರುತಿಸಿ ಇವ್ರಿಗೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವರು ಫಲಾನುಭವಿಗಳಂತ ಗುರುತಿಸಿ ಆ ಒಂದು ಯೋಜನೆಯಲ್ಲಿ ನಮಗೂ ಒಂದು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಇನ್ನೂವರೆಗೂ ಇವಾಗ 67 ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ, ಇನ್ನೂ ಮಿಕ್ಕಿದ ಅಪ್ಲಿಕೇಶನ್ಗಳನ್ನ ನಾವು ಹಾಕ್ತೀವಿ. ಈ ಗೌರ್ಮೆಂಟ್ ಸೌಲಭ್ಯಗಳಂದ್ರೆ ಈ ರೇಷನ್ ಕಾರ್ಡಲ್ಲಿ ಅಕ್ಕಿ ಬರೋದು ಅಂಥವೂ ನಿಮಗೆ ಬರ್ತಾ ಇದ್ದಾವೆ? ಕೆಲವೊಬ್ಬರಿಗೆ ಮಾತ್ರ ಇದೆ ರೇಷನ್ ಕಾರ್ಡು. ಇನ್ನು ಮಿಕ್ಕಿದವ್ರಿಗೆ ರೇಷನ್ ಕಾರ್ಡ್ ಇಲ್ಲ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹೆಂಗೆ ಹಾಕಿದ್ರು ಅಂದರೆ ನಮಗೆ TC ಕಾರ್ಡ್ ಅಂತ ಏನಿದೆ, ಟ್ರಾನ್ಸ್ಜೆಂಡರ್ ಐಡೆಂಟಿ ಕಾರ್ಡ್, ಆ ಐಡೆಂಟಿ ಕಾರ್ಡ್ ಮುಖಾಂತರನೇ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಆಗ್ತಾ ಇದೆ. ಮೇಡಮ್, ಈಗ ಮದುವೆ ವಿಷಯಕ್ಕೆ ಬಂದಾಗ ಮದುವೆ ಆಗ್ತೀರಾ, ಅದೇನು ತಾತ್ಕಾಲಿಕವಾಗಿ ಒಂದು ನಾವು ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ, ನಮಗೂ ಒಂದು ಪತ್ನಿ ಇದ್ದಾನೆ ಅಂತ ಇಷ್ಟೇನಾ, ಇಲ್ಲಾಂದ್ರೆ ಲೈಫ್ ಲಾಂಗ್ ಆಗಿ ಅವ್ರ ಹತ್ರ ಕಂಟಿನ್ಯೂ ಆಗಿ ಲೈಫ್ ಪಾರ್ಟ್ನರ್ ಆಗಿರ್ತೀರಾ? ಇಲ್ಲ, ಮದುವೆ ವಿಚಾರಕ್ಕಂತ ಬಂದರೆ ಸರ್, ಅದು ಸರ್ಕಾರದಿಂದ ಮಾನ್ಯತೆ ಸಿಕ್ಕಿಲ್ಲ. ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸರ್ಕಾರದಿಂದ ಯಾವುದೇ ಮಾನ್ಯತೆ ಸಿಕ್ಕಿಲ್ಲ ಒಂದು. ಆಮೇಲೆ ಈ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಜಡ್ಜ್ಮೆಂಟ್ ಇನ್ನೂ ಅಷ್ಟೇ ಪೆಂಡಿಂಗ್ ಇದೆ. ಸೊ ಆಗಿರುವಾಗ ನಮ್ಮ ಕಮ್ಯುನಿಟಿಯಲ್ಲಿ ಕೆಲವೊಬ್ರು ಪಾರ್ಟ್ನರ್ಸ್ ಅಂತ ಇಟ್ಕೋತೀವಿ ನಾವು, ಪಾರ್ಟ್ನರ್ಸ್ ಅಂತ ಇರ್ತಾರೆ. ಆ ಪಾರ್ಟ್ನರ್ಸ್ ಜೊತೆಯಲ್ಲಿ ನಾವು ಲಿವಿಂಗ್ ಟುಗೆದರ್ ಒಂದೇ ರೂಮಲ್ಲಿ ಇರ್ತೀವಿ. ಕೆಲವೊಬ್ರು ಅದಕ್ಕೂ ಮೀರಿ ಕೆಲವೊಬ್ರು ದೇವಸ್ಥಾನಗಳಲ್ಲಿ ಮದುವೆ ಆಗಿರ್ತಾರೆ. ಅದು ಬಿಟ್ರೆ ಇನ್ಯಾವುದು ಮದುವೆ ಅವ್ರ ಜೊತೆನೆ ಶಾಶ್ವತವಾಗಿರ್ತೀವಿ ಅಂತ ಹೇಳಕ್ಕಾಗಲ್ಲ. ಈ ನಿಮ್ಮ ವಿಷಯದಲ್ಲಿ ಮದುವೆ ಅಂದ್ರೆ ಅದಕ್ಕೆ ನೀವು ಪ್ರೇರಣೆ ಕೊಡ್ತೀರಾ? ಮದುವೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಮದುವೆ ಬಗ್ಗೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ ಮೇಡಮ್, ಮತ್ತೆ ಇದು ನೀವು ಗೌರ್ಮೆಂಟ್ ಜಾಬಿಗೆ ಆಗಿರ್ಬೋದು, ಇನ್ನಿತರ ಯಾವುದೇ ಪ್ರೈವೇಟ್ ಕಂಪನಿಗಳಿಗೂ ಆಗಿರ್ಬೋದು, ಇಂಟರ್ವ್ಯೂ ಹೋದಾಗ ನಿಮ್ಗೆ ಅವ್ರು ಎಕ್ಸೆಪ್ಟ್ ಮಾಡ್ತಿದ್ರಾ? ಫಸ್ಟ್ ಆಫ್ ಆಲ್ ನಮ್ಮವ್ರು ಕೆಲಸ ಮಾಡ್ತೀವಿ ಅಂತ ಹೋದಾಗ ಕೆಲಸ ಕೊಡೋಕೆ ಯಾರೂ ಮುಂದೆ ಬರಲ್ಲ. ಸೊ ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ IT-BT ಕಂಪ್ನಿಯಲ್ಲಿ ನಮ್ಮವ್ರನ್ನ ಗುರುತಿಸಿ ಇವ್ರಿಗೂ ಕೆಲಸ ಕೊಡಬೇಕಂತ ಒಂದು ವೇಳೆ ಕೆಲಸ ಕೊಟ್ಟರು ಆ ಕೆಲಸ ಮಾಡುವಂಥ ವಾತಾವರಣ ಇದು ಪೂರಕವಾಗಿ ಇರಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗ್ತೀವಿ ಅಂದಮೇಲೆ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡ್ಬೇಕು. ನಾವು ಲೇಡೀಸ್ ಟಾಯ್ಲೆಟ್ಗೆ ಹೋಗೋದು ಅಥವಾ ಬಾಯ್ಸ್ ಟಾಯ್ಲೆಟ್ಸ್ಗೆ ಹೋಗೋದು ಕನ್ಫ್ಯೂಸ್, ಅದು ನಮಗೆ ಮುಜುಗರ ಆಗುತ್ತೆ. ಆಮೇಲೆ ಅಲ್ಲಿರುವಂಥ ಕೊಲೀಗ್ಸ್ಗಳು ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ, ಅವ್ರವ್ರ ಒಟ್ಟಿಗೆ ಊಟ ಮಾಡ್ತಾರೆ, ನಾವು ಸಪ್ರೇಟಾಗಿ ಊಟ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಒಂಟಿತನ ಕಾಡುತ್ತೆ. ಇದೇನಪ್ಪ ಹಿಂಗಾಗೋಯ್ತಲ್ಲ, ನಾನು ಒಂಟಿ ಅಲ್ಲ ಅಂತ ಅನಿಸಿದಾಗ ಆ ಜಾಬ್ ಬಿಟ್ಟು ಬರೋಂಥ ಚಾನ್ಸಸ್ಸು ಇರುತ್ತೆ ಸರ್. ಮೇಡಮ್, ಈ ಒಂದು ಟ್ರಾನ್ಸ್ಜೆಂಡರ್ಗೆ ಬಂದ ಮೇಲೆ ಜೀವನದ ಮೇಲೆ ಆಗಿರ್ಬೋದು, ಈ ವ್ಯವಸ್ಥೆ ಮೇಲೆ ಆಗಿರ್ಬೋದು, ನಿಮಗೆ ಯಾವಾಗಾದರೂ ಈರ್ಷ್ಯೆ ಆಗಿತ್ತ? ಆ ಥರ ಏನೂ ಆಗಿಲ್ಲ ಸರ್. ಬಟ್ ನನಗೆ ಏನನ್ಸೋದು ಅಂದರೆ, ಏನೋ ನಾವು ಈ ಥರ ಇದ್ದೀವಿ ಅಂತಂದಾಗ ಸಮಾಜ ನಮ್ಮನ್ನು ಒಪ್ಕೋಬೇಕು, ಎಲ್ಲದರಲ್ಲೂ ನಮ್ಗೆ ಅವಕಾಶ ಕೊಡಬೇಕು. ಅನ್ಕಂಪ ನಮ್ಗೆ ಬೇಡ, ಅಯ್ಯೋ ಇವ್ರು ಟ್ರಾನ್ಸ್ಜೆಂಡರಪ್ಪ ಪಾಪ ಅಂತ ಅನ್ನೋದು ಬೇಡ. ನಮಗೆ ಎಲ್ಲದರಲ್ಲೂ ನಮ್ಗೆ ಅವಕಾಶ ಕೊಡಬೇಕು. ಜಾಬಲ್ಲಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸುಮಾರು ಜನ ನಮ್ಮಲ್ಲಿ ಕಲಾವಿದರಿದ್ದಾರೆ, ಡ್ಯಾನ್ಸರ್ಸ್ ಇದ್ದಾರೆ, ಡ್ರಾಮಾ ಮಾಡೋರಿದ್ದಾರೆ, ಸಿಂಗರ್ಸ್ ಇದ್ದಾರೆ, ಇನ್ನೂ ತುಂಬ ಕಲಾವಿದರಿದ್ದಾರೆ. ಆ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು.